ನನ್ ಮುಖ ನೋಡಿದ್ರೆ ಭಯ ಪಡೋ ತರನ ಇದೆ. ಕಂದ ಅಣ್ಣ ನೀವು. ಹೊಚ್ಚ ಹೊಸ ಬ್ಲಾಕ್ ಬಸ್ಟರ್ ಚಲನಚಿತ್ರ ಅಣ್ಣಾತೇವ್ ವೀಕ್ಷಿಸಿ ಈಗ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಹಳೇದ್ನೆಲ್ಲ ಮರ್ತು ಹೊಸ ಜೀವನದ ಬಗ್ಗೆ ಯೋಚನೆ ಮಾಡು. ಯಾರನೋ ಮನ್ಸಲ್ಲಿಟ್ಕೊಂಡು ನಮ್ ಜೀವನ ಹಾಳು ಮಾಡಿದ್ರೆ ನಮ್ ಮಧ್ಯೆ ಪ್ರೀತಿ ಹುಟ್ಟಕ್ ಹೇಗ್ ಸಾಧ್ಯ ಹೇಳು? ಈ ಕ್ಷಣದಿಂದ ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡು. ಮುಂದೆ ನಮ್ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೆ ಪ್ರತಿದಿನ ನಾವ್ ಹೀಗೆ ಬದುಕ್ಬೇಕಾಗುತ್ತೆ. ನಾನ್ ಹೇಳೋದನ್ ಸ್ವಲ್ಪ ಅರ್ಥ ಮಾಡ್ಕೊ ನಿಕ್ಕಿ. ಏನಾಯ್ತು ಗೌತಮಿ? ಯಾಕೆಷ್ಟೊಂದ್ ಸಿಟ್ಟಲ್ ಮಾತಾಡ್ತಾ ಇದ್ಯಾ? ಇನ್ನೇನ್ ಮಾಡ್ಲಿ ಅತ್ತೆ, ಸಕ್ಲೇಶ್ಪುರದಲ್ಲಿ ಒಂದ್ ಮೀಟಿಂಗ್ ಇದೆ ಅಂತ ಹೇಳಿದ್ನಲ್ಲ, ನನ್ ಜೊತೆಗ್ ನೀನು ಬಾ ಅಂತ ಕೇಳಿದ್ರೆ ಇನ್ನೂ ಅವಳ ನೆನ್ಪಲ್ಲೇ ಮೂಡ್ ಆಫ್ ಆಗಿದ್ದಾನೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನಿಖಿಲ್ಗೆ ನಾನೇನು ಅಲ್ಲ ಅಂತ ಅನ್ನಿಸ್ತಿದೆ ಅತ್ತೆ. ಅವಳ ಮೇಲಿನ ಕೋಪಕ್ಕೆ ನನ್ನ ಮದ್ವೆ ಆಗಿದ್ದಾನ ಅನ್ನಿಸ್ತಾ ಇದೆ. ನಾನೊಬ್ಳು ಪೆದ್ದಿ. ನಿಖಿಲ್ ಜೀವನ ಚೆನ್ನಾಗಿರ್ಬೇಕು, ಅವನ್ ನಗುನ ವಾಪಸ್ ತರ್ಬೇಕು ಅಂತ ತಾಳಿ ಕಟ್ಟಿಸ್ಕೊಂಡ್ಬಿಟ್ಟೆ. ಆದ್ರೆ ಈಗ ನೋಡಿದ್ರೆ ಹೆಂಡ್ತಿಯಾಗಲ್ದೇ ಇದ್ರು ಅಟ್ಲೀಸ್ಟ್ ಒಬ್ಬ ಫ್ರೆಂಡ್ ತರಾನು ನನ್ನನ್ನು ಟ್ರೀಟ್ ಮಾಡ್ತಾ ಇಲ್ಲ ಇವ್ರು. ಯಾಕೆ ನಿಕ್ಕಿ ಹೀಗ್ ಮಾಡ್ತಾ ಇದ್ಯಾ? ಹೊಸ್ದಾಗ್ ಮದ್ವೆ ಆಗಿರೋ ಗಂಡ ಹೆಂಡತಿ ಜಾಲಿಯಾಗಿ ಸುತ್ತಾಡ್ಕೊಂಡು ಜೀವನ ಮಾಡ್ತಾರೆ. ಪಾಪ ಗೌತಮಿ ತನ್ ಗಂಡ ಹಾಗಿರ್ಬೇಕು ಈಗಿರ್ಬೇಕು ಅಂತ ಕನ್ಸ್ ಕಟ್ಕೊಂಡಿದ್ಲು. ಅಲ್ಲ ಕಣೋ, ಇದೊಂದ್ ಸಣ್ಣ ಆಸೆನೂ ಪೂರೈಸ್ಲಿಲ್ಲ ಅಂದ್ರೆ ಹೇಗೆ? ಅವಳನ್ನ ಖುಷಿಯಾಗಿಡೋದು ನಿನ್ ಧರ್ಮ. ಇದನ್ನೆಲ್ಲ ಮರೆಯೋದಕ್ಕೆ ನನ್ಗಿನ್ನೂ ಟೈಮ್ ಬೇಕಮ್ಮ. ನೀವ್ ಹೇಳೋದೆಲ್ಲ ನನ್ಗೆ ಅರ್ಥ ಆಗ್ತಿದೆ, ಆದ್ರೆ ನಿನಗಿನ್ನು ಎಷ್ಟ್ ಟೈಮ್ ಬೇಕು ನಿಕ್ಕಿ? ನಮಗ್ ಮದ್ವೆ ಆಗಿ 1 ತಿಂಗಳ ಮೇಲಾಯ್ತು. ಆದ್ರೂ ನೀನ್ ನನ್ನನ್ನ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನನೇ ಪಡ್ಲಿಲ್ಲ. ನಿಕ್ಕಿ, ನೀನ್ 1 ಸಲನೂ ನೀನೇ ಬಂದು ನನ್ನನ್ನು ಮಾತಾಡ್ಸಿಲ್ಲ ಗೊತ್ತಾ? ದಟ್ಸ್ ಓಕೆ. ನಿಜ ಹೇಳು, ನಾನಿರೋದು ನಿನಗಿಷ್ಟ ಇಲ್ವಾ? ಇಷ್ಟ ಇಲ್ಲ ಅಂತ ಹೇಳ್ಬಿಡು, ನಾನ್ ಎಲ್ಲಾದ್ರೂ ಹೋಗ್ತೀನಿ. ನಿನ್ಮೇಲೆ ನನಗೆ ಯಾವ ಬೇಜಾರು ಆಗಲ್ಲ. ನೋಡಿದ್ಯಾ, ನನ್ ಯಾವ ಪ್ರಶ್ನೆಗಳಿಗೂ ನೀನ್ ಆನ್ಸರ್ ಮಾಡ್ತಾ ಇಲ್ಲ. ಅಟ್ಲೀಸ್ಟ್ ಏನಾದ್ರೂ ಹೇಳು ನಿಕ್ಕಿ. ಗೌತಮಿ, 1 ನಿಮಿಷ ನಿಂತ್ಕೋ. ಗೌತಮಿ, ನಿಕ್ಕಿ ಪಾಪ ಕಣೋ, ಗೌತಮಿಗೆ ಹೀಗೆಲ್ಲ ಬೇಜಾರ್ ಮಾಡ್ಬೇಡ. ಅವಳು ನಿನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ. ಪ್ರತಿ ಕ್ಷಣನೂ ನೀನನ್ ಹೇಗ್ ಖುಷಿ ಪಡಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಅಂತೋಳ್ ಮನ್ಸಿಗೆ ಬೇಜಾರ್ ಮಾಡಿಸಿದ್ರೆ ನಮ್ಗೊಳ್ಳೇದಾಗೋದಿಲ್ಲ ಕಣೋ. ಹೌದಮ್ಮ, ನನಗೊತ್ತು. ನಾನು ಗೌತಮಿ ವಿಷಯದಲ್ಲಿ ತುಂಬಾ ತಪ್ಪು ಮಾಡಿದ್ದೀನಿ. ಆದ್ರೆ ಅಮ್ಮ, ನನ್ಗೆ ಯಾಕೋ ಅವಳ ಮೇಲೆ ತಪ್ಪು ಮಾಡ್ತಾ ಇದೀಯ ಅಂತ ಗೊತ್ತಾದ್ಮೇಲೆ ಮೊದ್ಲು ಅದನ್ನ ಸರಿ ಮಾಡ್ಬೇಕು. ಅದನ್ ಬಿಟ್ಟು ಮತ್ತೆ ಮತ್ತೆ ಅದೇ ತಪ್ಪನ್ನ ಮಾಡಬಾರ್ದು. ಗೌತಮಿ ನೀನ್ ಖುಷಿಯಾಗಿರ್ಬೇಕು ಅಂತ 1 ಕ್ಷಣನೂ ಯೋಚನೆ ಮಾಡ್ದೆ ನಿನ್ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡಿದ್ದಾಳೆ. ಅವಳ ಮನ್ಸನ್ನ ನೋಯಿಸೋದು ಸರಿಯಲ್ಲ ಕಣೋ. ನಿಕ್ಕಿ, ನನ್ ಮಾತ್ ಕೇಳು. ಗೌತಮಿ ಜೊತೆ ಹೋಗ್ಬಾ, ಎಲ್ಲ ಸರಿ ಹೋಗುತ್ತೆ.
ಯಾರೋ ಮೋಸ ಮಾಡಿದಾರೆ ಅಂತ ನಾವ್ ಇನ್ನೊಬ್ರಿಗೆ ಮೋಸ ಮಾಡಿದ್ರೆ ನಮ್ಗೂ ಅವ್ರಿಗೂ ಏನೋ ವ್ಯತ್ಯಾಸ? ನಿಕ್ಕಿ, ಇದು ಒಂದ್ಸಲ ನನ್ ಮಾತ್ ಕೇಳೋ. ಅಮ್ಮ ಪ್ಲೀಸ್, ದಯವಿಟ್ಟು ನನ್ನನ್ನು ಡಿಸ್ಟರ್ಬ್ ಮಾಡಬೇಡಿ, ಬಿಟ್ಬಿಡಿ. ನಿಕ್ಕಿ, ನಿಕ್ಕಿ, ಏನ್ ಮಾಡೋದು? ಹೇಗಾದ್ರೂ ಮಾಡಿ ಇವನ್ನ ಕನ್ವಿನ್ಸ್ ಮಾಡ್ಲೇಬೇಕು. ಮಿನಿ, ಯಾಕೊಂಥರ ಇದೆಯಾ? ನಾನು ನಿಮಗೆ ವಿಷಯ ಹೇಳಲಿಲ್ಲ ಅಲ್ವಾ? ಯಾವ ವಿಷಯ? ಆ ಮಾಯಾ ಈಗ ಗೌತಮಿ, ಏನಾಯ್ತು? ನಿಖಿಲ್ ಏನಂದ? ಇಲ್ಲ ಯಾಮಿನಿ, ನಿಖಿಲ್ಗೆ ನಾನಂದ್ರೆ ಇಷ್ಟ ಇಲ್ಲ. ನಾನು ಎಷ್ಟೇ ಹೇಳಿದ್ರು ನನ್ ಜೊತೆ ಬರೋದಿಕ್ಕೆ ಅವನು ಒಪ್ಕೊಳ್ತಾ ಇಲ್ಲ. ಇವ್ರೇನೋ ಪ್ಲಾನ್ ಮಾಡಿದ್ದಾರೆ, ಆದರೆ ಈಗೇನೂ ಮಾತಾಡೋದು ಬೇಡ. ಅವ್ರೇನು ಮಾತಾಡ್ತಾರೆ ಅಂತ ಕೇಳಿಸ್ಕೊಂಡ್ಬಿಡೋಣ ಸುಮ್ಮನೆ. ಗೌತಮಿ ನೋಡು, ನೀನ್ ಏನು ಟೆನ್ಷನ್ ಮಾಡ್ಕೋಬೇಡ, ಏನೋ ಒಂದು ಮಾಡೋಣ. ಇಲ್ಲ, ನಾನು ಎಷ್ಟೇ ಪ್ರೀತಿ ತೋರಿಸಿದ್ರು ನಿಕ್ಕಿ ನನ್ನ ಒಪ್ಕೋತಾನೆ ಇಲ್ಲ. ಅವನೀಗ್ಲೂ ಮಾಯಿನ ನೆನಪಲ್ಲೇ ಇದ್ದಾನೆ. ನಂಗೆ ಯಾಕೋ ನಿಕ್ಕಿ ಡಬಲ್ ಗೇಮ್ ಆಡ್ತಾ ಇದ್ದಾನೆ ಅಂತ ಅನ್ನಿಸ್ತಿದೆ. ನಿಕ್ಕಿ ನನ್ ಪ್ರೀತಿಗೆ ಮೋಸ ಮಾಡ್ಬಿಟ್ಟ. ಯಾಮಿನಿ, ಏನ್ ವಿಷಯ? ಪಾಪ ಗೌತಮಿ ಯಾಕೆ ಹೀಗೆ ನೊಂದ್ಕೊಳ್ತಿದ್ದಾಳೆ? ರೀ, ಈಗ ನಾನು ನಿಮ್ಗೆ ಅದೇ ವಿಷಯನ ಹೇಳೋದಕ್ಕೆ ಹೊರಟಿದ್ದೆ. ನಾನ್ ಸುಮ್ನೆ ಇದ್ರೆ ಆಗಲ್ಲ. ಈ ವಿಷಯನ ಅತ್ತೆಗೆ ಹೇಳ್ತೀನಿ. ಅತ್ತೆ ಹೇಳಿದ್ರೆ ಮಾತ್ರ ನಿಕ್ಕಿ ಕೇಳೋದು. ನೋಡು ಗೌತಮಿ, ಹಾಗ್ ಮಾತ್ರ ಮಾಡೋದಕ್ಕೆ ಹೋಗ್ಬೇಡ. ಈ ವಿಷಯನ ದಯವಿಟ್ಟು ಯಾರ ಹತ್ರನೂ ಹೇಳ್ಬೇಡ. ಈಗ ನೀನೇನಾದ್ರೂ ರಾಜ್ಯವರಿಗೆ ಈ ವಿಷಯ ತಿಳಿಸಿದ್ರೆ ಅವ್ರ ಮನ್ಸ್ ಚೇಂಜ್ ಆಗಿ ಆ ಮಾಯಿನ ಪರ ನಿಂತ್ಕೋಬಹುದು. ಇಂಥ ವಿಷಯದಲ್ಲಿ ಯಾರನ್ನೂ ನಂಬೋದಕ್ಕಾಗೋದಿಲ್ಲ. ನೀನು ಅಪ್ಪಿ ತಪ್ಪಿ ಈ ವಿಷಯನ ಯಾರ ಹತ್ರನೂ ಹೇಳೋದಕ್ಕೆ ಹೋಗ್ಬೇಡ, ಸರಿನಾ? ನೀವೇನು ಮಾತಾಡ್ತಿರೋ ನನಗೊಂದು ಅರ್ಥ ಆಗ್ತಿಲ್ಲ. ಮೊದಲು ವಿಷಯ ಏನು ಅಂತ ಹೇಳಿ. ರೀ, ಮೆತ್ತಗ್ ಮಾತಾಡಿ. ಇಲ್ಲ, ನಾನು ಅತ್ತೆಗೆ ಹೇಳೋದೇ ಒಳ್ಳೇದು. ಅತ್ತೆಗೆ ಮಗನ್ ಮರ್ಯಾದೆಗಿಂತ ನನ್ ಮೇಲೆ ಪ್ರೀತಿ ಜಾಸ್ತಿ. ಗೌತಮಿ, ಇದು ಮರ್ಯಾದೆ ಪ್ರೀತಿ ಪ್ರಶ್ನೆನೇ ಅಲ್ಲ. ನೋಡು, ಯಾವುದೇ ಕಾರಣಕ್ಕೂ ಈ ವಿಷಯನ ನಿಮ್ಮತ್ತೆಗೆ ಹೇಳ್ಬಾರ್ದು. ಮೊದ್ಲು ನೀನು ನಿಖಿಲ್ನ ಒಲಿಸ್ಕೋ, ಆಮೇಲೆ ನಿನಗೆ ಎಲ್ಲ ನಿಧಾನವಾಗಿ ಅರ್ಥ ಆಗತ್ತೆ. ಗೌತಮಿ, ಯೋಚನೆ ಮಾಡ್ಬೇಡ. ನೀನು ನಿಖಿಲ್ನ ಸಕಲೇಶ್ಪುರಕ್ಕೆ ಕರ್ಕೊಂಡು ಹೋಗು. ನಿಖಿಲ್ ಏನಾದ್ರೂ ಅಲ್ಲಿಗೆ ಬರೋದಕ್ಕೆ ಒಪ್ಕೊಂಡ್ರೆ ನಮ್ಮ ಅರ್ಧ ಕೆಲಸ ಮುಗ್ದಾಗೆ. ನೀನ್ ಅವನನ್ನ ಅದ್ ಹೇಗ್ ಕರೀತೀಯೋ ಕನ್ವಿನ್ಸ್ ಮಾಡ್ತೀಯೋ ಗೊತ್ತಿಲ್ಲ. ಈಗ ನೀನು ನಿನ್ ಟ್ಯಾಲೆಂಟ್ ತೋರ್ಸೋ ಟೈಮ್ ಬಂದಿದೆ.
ನೀನೀಗ ನಾಟಕ ಮಾಡು. ನಿಖಿಲ್ ನಿನ್ ಜೊತೆನೆ ಬರೋ ಹಾಗೆ ಮಾಡು. ನೀನ್ ಆ ಮಾಯನ್ನ ನಿಖಿಲ್ನಿಂದ ದೂರ ಇಟ್ರೆ ಅವನಿಗೆ ಯಾವುದೇ ಕಾರಣಕ್ಕೂ ವಿಷಯ ಗೊತ್ತಾಗಲ್ಲ. ನೀವು ಮೊದ್ಲು ಇಲ್ಲಿಂದ ಹೊರಡಿ. ನನ್ನ ನಂಬು ಗೌತಮಿ. ಸರಿ, ನಾನು ಹೇಗಾದ್ರೂ ಮಾಡಿ ನಿಕ್ಕಿನ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಆಮೇಲಿಂದ ಎಲ್ಲ ನಿಮಗೆ ಬಿಟ್ಟಿದ್ದು. ನೀವೇನ್ ಮಾಡ್ತೀರೋ ಮಾಡಿ. ಎಕ್ಸ್ಕ್ಯೂಸ್ ಮಿ ಮ್ಯಾಮ್. ಓ ಮಾಯಾ, ಪ್ಲೀಸ್ ಕಮ್ ಇನ್. ಬಾ ಬಾ ಬಾ, ಕೂತ್ಕೋ. ಪ್ಲೀಸ್ ಸಿಟ್. ಪ್ಲೀಸ್ ಸಿಟ್ ಮಾಯಾ. ಮಾಯಾ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಅಯ್ಯೋ ಮೇಡಮ್, ನೀವ್ಯಾಕೆ ಸಾರಿ ಕೇಳ್ತಿದ್ದೀರಾ? ಮಾಯಾ, ಪ್ಲೀಸ್ ಸಿಟ್. ಸಿಟ್. ಮೇಡಮ್, ನೀವು ಮಾಯಾ, ನಮ್ಮಿಂದ ತುಂಬಾ ಬಿಗ್ ಮಿಸ್ಟೇಕ್ ಆಗಿದೆ. ನೀನಾಗ್ಲೇ ಹೇಳಿದ್ರು ನನ್ ತಲೆಗೆ ಹಾಕ್ಕೊಳ್ಳಿಲ್ಲ. ನಾನ್ ರಿಜೆಕ್ಟ್ ಮಾಡಿದ್ದು ನೀನ್ ಮಾಡಿರೋ ಡಿಸೈನ್ ಅಲ್ಲ. ನಮ್ ಮ್ಯಾನೇಜರ್ ಕಡೆಯಿಂದ ಆಗಿರೋ ಕನ್ಫ್ಯೂಷನ್ ಇಂದ ಬೇರೆ ಯಾರೋ ಮಾಡಿದ ಬಟ್ಟೆನ ನೀನ್ ಡಿಸೈನ್ ಮಾಡಿದ್ದು ಅಂತ ರಿಜೆಕ್ಟ್ ಮಾಡ್ಬಿಟ್ಟೆ. ಅದ್ರ ಜೊತೆಗೆ ನಾನ್ ನಿನ್ಗೆ ಅವಮಾನ ಕೂಡ ಮಾಡ್ಬಿಟ್ಟೆ. ನಂಗೆ ನಿನ್ ಟ್ಯಾಲೆಂಟ್ ಬಗ್ಗೆ ಗೊತ್ತಿದ್ರು ಆ ಕ್ಷಣಕ್ಕೆ ನಾನ್ ಯಾಮಾರ್ಬಿಟ್ಟೆ ಮಾಯಾ. ಆದ್ರೆ ನಿನ್ ಟ್ಯಾಲೆಂಟ್ಗೆ ಮೋಸ ಆಗೋಕೆ ಆ ದೇವ್ರು ಕೂಡ ಬಿಡ್ಲಿಲ್ಲ. ನಿನ್ ಡಿಸೈನ್ಸ್ ಎಲ್ಲ ನನ್ ಕೈಗೆ ಸಿಕ್ಕಿ ಅದನ್ನ ನಮ್ ಕ್ಲೈಂಟ್ ಕೂಡ ಇಷ್ಟಪಟ್ಟು ಅದನ್ನ ಆರ್ಡರ್ ಮಾಡಿ ಹೋಗಿದ್ದಾರೆ. ಅದ್ಯಾಕ್ ಮಿಸ್ ಆಗಿತ್ತು ಅಂತ ತಿಳ್ಕೊಂಡ್ರಾ ಮೇಡಮ್? ರಾಹುಲ್, ಹೇಳಿ ಏನಾಯ್ತು ಅಂತ. ಮೇಡಮ್, ನಾನು ಮಾಯಾ ಮೇಡಮ್ ಅವ್ರ ಮನೆಯಿಂದ ತಂದ ಬಟ್ಟೆನ ನಮ್ಮ ಆಫೀಸ್ ಡಿಸೈನರ್ ಕಡೆ ಕೊಟ್ಟಿದ್ದೆ ಮೇಡಮ್. ಇವ್ರು ಕೊಟ್ಟಿರೋ ಬ್ಯಾಗ್ನ ನೋಡಿಕೊಂಡು ಯಾವುದೋ ಡ್ಯಾಮೇಜ್ ಪೀಸ್ ಅಂತ ರಿಜೆಕ್ಟೆಡ್ ಲೋಡ್ ಹಾಕ್ಬಿಟ್ಟಿದ್ದಾರೆ ಮೇಡಮ್. ಇದನ್ನೆಲ್ಲ ಯಾರ್ ಕೇಳ್ತಾರ ರಾಹುಲ್? ನಿಮ್ ಕೇರ್ಲೆಸ್ ಇಂದ ಮಾಯಂಗೆ ಅನ್ಯಾಯ ಆಗ್ತಾ ಇತ್ತು. ಆ ಲಾಸ್ನ ಯಾರ್ ಕಟ್ಕೊಡ್ತಾರೆ? ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಮೇಡಮ್. ಸಾರಿ ನನ್ಗಲ್ಲ, ಮಾಯಂಗ್ ಕೇಳಿ. ಸಾರಿ ಮಾಯಾ ಅವರೇ. ಈಗ್ಲೇ ಹೋಗಿ ಮಾಯನ್ ಜೊತೆ ನಮ್ ಕಂಪ್ನಿ ಕಾಂಟ್ರಾಕ್ಟ್ಗೆ ಸೈನ್ ಮಾಡಿಸಿ. ಮೇಡಮ್, ಏನ್ ಹೇಳ್ತಿದ್ದೀರಾ? ಎಸ್ ಮಾಯಾ, ಕಂಗ್ರಾಟ್ಸ್. ನಿನ್ ಜೊತೆ ನಾವು ಕಾಂಟ್ರಾಕ್ಟ್ನ ಸೈನ್ ಮಾಡ್ತಿದೀವಿ. ಮೇಡಮ್, ಏನು ಹೇಳ್ತಾ ಇದ್ದೀರಾ? ಯಾಮಿನಿ ಮೇಡಮ್ ಜೊತೆ ಆಲ್ರೆಡಿ ಕಾಂಟ್ರಾಕ್ಟ್ ಆಗಿದೆಯಲ್ಲ. ಸೊ ಮಾಯಾ ಅಂತ ಒಳ್ಳೆ ಡಿಸೈನರ್ ಸಿಕ್ಕಿರೋದು ನಮ್ ಪುಣ್ಯ. ಇವ್ರನ್ನ ಬಿಟ್ಕೊಡಕ್ಕಾಗತ್ತಾ? ನೋಡಿ, ಮಾಯಾ ಏನ್ ಡಿಮ್ಯಾಂಡ್ ಮಾಡ್ತಾರೋ ಅದನ್ನ ಕೊಟ್ಟು ಇವ್ರ ಜೊತೆನೆ ಕಾಂಟ್ರಾಕ್ಟ್ಗೆ ಸೈನ್ ಮಾಡಿಸಿ. ಓಕೆ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನೋ ಮಾಯಾ, ಇದು ನಿನ್ನ ಟ್ಯಾಲೆಂಟ್ಗೆ ಸಿಕ್ಕಿರೋ ಅವಕಾಶ. ಮುಂದೇನ್ ಮಾಡ್ಬೇಕು ಅಂತ ನಾನ್ ಹೇಳ್ತೀನಿ. ಮೊದಲು ಈ ಕಾಂಟ್ರಾಕ್ಟ್ನ ಮುಗಿಸ್ಕೊ. ಆಲ್ ದಿ ಬೆಸ್ಟ್. ನಿಮ್ ಉಪಕಾರನ ನಾನ್ ಯಾವತ್ತೂ ಮರೆಯಲ್ಲ ಮೇಡಮ್. ನಿಕ್ಕಿ, ನಿಕ್ಕಿ, ನೋಡ್ ನಿಕ್ಕಿ, ನಿನ್ನನ್ನ ನನ್ ಗಂಡ ಅನ್ಕೊಂಡು ನನ್ ಜೊತೆ ಬಾ ಅಂತ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ಜಸ್ಟ್ ಆಸ್ ಎ ಫ್ರೆಂಡ್ ಆಗಿ ನನ್ ಜೊತೆ ಬರ್ತೀನಿ ಅಂತ ಹೇಳಿದ್ರೆ ನನಗ್ ತುಂಬಾ ಖುಷಿ ಆಗುತ್ತೆ.
ನಿಕ್ಕಿ, ನಾವಲ್ಲಿಗೆ ಹನಿಮೂನ್ಗೆ ಹೋಗ್ತಾ ಇಲ್ಲ. ಹೋಗ್ಬೇಕಾಗಿರೋ ಕೆಲ್ಸದ ಜೊತೆ ನಾವಿಬ್ರು ಜಾಲಿಯಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದಾಗಿತ್ತು. ಅದಕ್ಕೆ ಕರ್ದೆ. ನಿನಗೆ ನನ್ ಮೇಲ್ ಸ್ವಲ್ಪನಾದ್ರೂ ಪ್ರೀತಿ ಕನ್ಸನಿದ್ರೆ ನನ್ ಜೊತೆ ಸಕಲೇಶ್ಪುರಕ್ ಬಾ. ಈಗಲ್ ಬರೋದ್ರಿಂದ ನಿನಗೂ ಯೂಸ್ ಇದೆ. ಹೊಸ ಜಾಗ, ಹೊಸ ಜನರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಈಗ ನಿನ್ ಮನ್ಸಲ್ಲಿರೋ ಕಸ ಕಡ್ಡಿನೆಲ್ಲ ತೆಗೆದು ಹಾಕ್ಬೋದು. ಅದಕ್ಕೆ ನಾನ್ ನಿನ್ ಜೊತೆ ಕಂಪನಿ ಕೊಡ್ತೀನಿ. ನಿಕ್ಕಿ, ನಿನಗ 5 ನಿಮಿಷ ಕೂಡ ಬೋರ್ ಆಗ್ದಿರೋ ಹಾಗೆ ನಾನ್ ನಿನ್ನ ನೋಡ್ಕೋತೀನಿ. ನೋಡು, ನಿನಗೆ ನಿನ್ ಖುಷಿ ಇಂಪಾರ್ಟೆಂಟ್ ಇಲ್ದೇ ಇರ್ಬೋದು, ಆದ್ರೆ ನನಗೆ ನಿನ್ ಖುಷಿನೇ ತುಂಬಾ ಇಂಪಾರ್ಟೆಂಟ್. ಯಾಕೋ ನಿಕ್ಕಿ, ಅವಳು ಇಷ್ಟೆಲ್ಲ ಹೇಳ್ತಾ ಇದ್ರು ನೀನ್ ಸುಮ್ನೆ ನಿಂತಿದ್ಯಾ? ನಿಂಗ್ ಅವಳ ಮೇಲೆ ಫೀಲಿಂಗ್ಸೇ ಇಲ್ವಾ? ಯಾಕಿಷ್ಟು ತೊಂದರೆ ಕೊಡ್ತಾ ಇದ್ಯಾ? ಪಾಪ ಆ ಹುಡುಗಿಗೆ ಇನ್ನು ಎಷ್ಟು ನೋವು ಅಂತ ಮಾಡ್ತೀಯಾ? ಅವಳ ಜೊತೆ ಹೋಗ್ಬಾರೋ? ನಿಕ್ಕಿ, ಹೋಗು, ರೆಡಿ ಆಗು. ಇಟ್ಸ್ ಓಕೆ ನಿಕ್ಕಿ. ನನ್ ಜೊತೆ ನಿನಗ್ ಬರಕ್ ಇಷ್ಟ ಇಲ್ಲ ಅಂದ್ರೆ ನಾನ್ ನಿನಗ್ ಫೋರ್ಸ್ ಮಾಡಲ್ಲ. ನೀನ್ ನನ್ ಜೊತೆ ಬಂದ್ರೂ ಬರ್ದೇ ಹೋದ್ರೂ ನಾನ್ ಹೋಗ್ಲೇಬೇಕು. ಮೀಟಿಂಗ್ ಇರೋದು ನನಗಲ್ವಾ? ಇಬ್ರು ಒಟ್ಟಿಗೆ ಹೋಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅನ್ಕೊಂಡೆ. ಸರಿ ಬಿಡು, ಅಟ್ಲೀಸ್ಟ್ ನನ್ನನ್ನ ಖುಷಿಯಾಗಾದ್ರೂ ಕಳಿಸ್ಕೊಡು. ನೀನ್ ಎಲ್ಲೇ ಇದ್ರೂ ನನ್ ಮನ್ಸಲ್ಲಿ ನನ್ ಜೊತೆನೇ ಇರ್ತೀಯ ನಿಕ್ಕಿ. ಮಾಯಮ್ಮ, ಆ ದೇವ್ರು ನಿಮ್ಮ ಕೈ ಬಿಡಲಿಲ್ಲ. ಒಳ್ಳೆಯವರಿಗೆ ಯಾವತ್ತೂ ಒಳ್ಳೆಯದೇ ಆಗತ್ತೆ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಪರೀಕ್ಷೆ ಕೊಟ್ಟು ನೋಡ್ತಾನೆ ಅಷ್ಟೇ. ಆ ಪರೀಕ್ಷೆಯಲ್ಲಿ ನೀವು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದೀರಾ. ಹೌದು ಮಾಯಮ್ಮ, ಆ ಗೌತಮಿ ಆಮಿನಿ ನಿಮ್ ಮುಂದೆ ಫೇಲ್ ಆಗ್ಬಿಟ್ರು. ಈಗ ಅವರಿಗೆ ಅಲ್ಲಿ ಕೆಲಸ ಕ್ಯಾನ್ಸಲ್ ಆಯ್ತಾ? ಗೊತ್ತಿಲ್ಲ ಪುಟ್ಟ. ಈಗ ನಂಗೆ ಅವ್ರ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ನಮ್ ಬಗ್ಗೆ ಯೋಚನೆ ಮಾಡೋದೇ ನಂಗೆ ಮುಖ್ಯ. ಅಂತೂ ಇಷ್ಟು ಕಷ್ಟಗಳ ಮಧ್ಯೆ ನಮಗ್ ನ್ಯಾಯ ಸಿಕ್ಕಿದೆ. ಈಗ ಸಿಕ್ಕಿರೋ ಒಂದು ಅವಕಾಶನ ತುಂಬಾ ಒಳ್ಳೆ ರೀತಿಲಿ ಬಳಸ್ಕೊಳ್ಳೋದು ನಮ್ ಕೈಲಿದೆ ಮಂಗಳವ್ರೆ. ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕೀಗ. ನೀವು ಮಾಡ್ತೀರಾ ಬಿಡಿ ಮಾಯಮ್ಮ. ನಿಮ್ಗಿರೋ ಶ್ರದ್ಧೆಯಿಂದ ನೀವು ಮಾಡೋ ಕೆಲಸದಲ್ಲಿ ನಿಮ್ಗೆ ಒಳ್ಳೆ ಹೆಸರು ಸಿಗುತ್ತೆ. ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ಇದಿನ್ನೂ ಆರಂಭ ಅಷ್ಟೇ. ನೋಡ್ತಾ ಇರಿ, ಇನ್ನು ಮುಂದೆ ನಿಮಗೆ 100 ಅವಕಾಶಗಳು ಹುಡುಕೊಂಡು ಬರುತ್ತೆ. ಹೌದು ಮಾಯಮ್ಮ, ಆಗ ನಾವೆಲ್ಲರೂ ಖುಷಿಯಾಗಿರ್ಬೋದು.